ಇನ್ನು ಸಿಎಂ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇದ್ದಂತಹ ಕಾಂಗ್ರೆಸ್ ಶಾಸಕನಿಗೀಗ ಶಾಕ್ ತಟ್ಟಿದೆ. ಚನ್ನಗಿರಿ ಶಾಸಕರಾದಂತಹ ಶಿವಗಂಗಾ ಬಸವರಾಜ್ ವಿರುದ್ಧ ಅಹಿಂದ ಒಕ್ಕೂಟ ಕಿಡಿಕಾರ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹೇಳ್ತಾ ಇರುವಂತಹ ಶಿವಗಂಗಾ ಬಸವರಾಜ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಸಿಎಂ ಬದಲಾವಣೆ ಬಗ್ಗೆ ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕು. ಅಹಿಂದ ಮತ ಬಿದ್ದಿರೋದ್ರಿಂದಲೇ ನೀವು ಶಾಸಕರಾಗಿರೋದು. ಸಿಎಂ ವಿರುದ್ಧ ಒಂದು ಹೇಳಿಕೆ ಕೊಟ್ಟರು ಪ್ರತಿಭಟನೆ ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನ ಅಹಿಂದ ಕೂಡ ನೀಡ್ತಾ ಇದೆ. ಈ ಮೂಲಕ ಶಾಕ್ ಅನ್ನ ಕೊಟ್ಟಿದೆ ಶಾಸಕರಿಗೆ. ಶಿವಗಂಗಾ ಬಸವರಾಜ್ ಪದೇ ಪದೇ ಡಿಕೆಶಿ ಸಿಎಂ ಆಗಬೇಕು ಅನ್ನುವ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸಿಎಂ ಬದಲಾವಣೆ ಬಗ್ಗೆ ಹೇಳಿಕೆ ಕೊಡೋದನ್ನ ನೀವು ನಿಲ್ಲಿಸಬೇಕು. ಅಹಿಂದ ಮತ ಬಿದ್ದಿರೋದ್ರಿಂದಲೇ ನೀವು ಶಾಸಕರಾಗಿರೋದು. ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ಪ್ರತಿಭಟನೆ ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನ ಅಹಿಂದ ಕೂಟ ನೀಡ್ತಾ ಇದೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಏನು ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಮಾಡ್ತಿರೋದಕ್ಕೆ ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಹಿಂದ ನಾಯಕರು ಮತ್ತು ಕುರುಬ ಸಮುದಾಯ ಕೆರಳಿದೆ. ಯಾಕೆಂದರೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳನ್ನು ಮಾಡಿಲ್ಲ ಮತ್ತು ತಮ್ಮ ಕ್ಷೇತ್ರದ ಬಗ್ಗೆ ಗಮನನೇ ಇಲ್ಲ. ಎಷ್ಟೋ ಸಾರ್ವಜನಿಕರು ನೂರಾರು ಕಾಲ್ಗಳನ್ನು ಮಾಡ್ತಾರೆ, ಇವತ್ತಿಗೂ ಸಹ MLAಗಳು ರಿಸೀವ್ ಮಾಡೋದಿಲ್ಲ. ಅವರು ತಮ್ಮ ವ್ಯಾಪ್ತಿಯನ್ನು ತಮ್ಮ ಪರಿಮಿತಿಯನ್ನು ಅರ್ಥ ಮಾಡ್ಕೋಬೇಕು ಅಂದ್ಕೊಂಡು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ನಮ್ಮ ಜೊತೆ ಕುರುಬ ಸಮಾಜದ ಮುಖಂಡರಿದ್ದಾರೆ ಶಿವಗಂಗಾ ಬಸವರಾಜ್ ಅವರು. ಯಾಕೆಂದರೆ ಪದೇ ಪದೇ ಇದು ಫಸ್ಟ್ನೇ ಬಾರಿ ಅಲ್ಲ, ಸುಮಾರು ಬಾರಿ ಹೇಳಿದ್ದಾರೆ ಅವರು ಡಿಕೆಶಿ ಅವರೇ CM ಆಗಬೇಕು ಅಂದ್ಕೊಂಡು. ಇವಾಗ ಈಗ ಅವರು ತನ್ನ ವೈಯಕ್ತಿಕ ಶಿವಕುಮಾರ್ ಹತ್ರ ಏನೋ ಹತ್ರ ಆಗಿ ನಾನೇನಾರು ಮುಂದೆ ಮಿನಿಸ್ಟರ್ ಆಗಬೇಕು ಇನ್ನೊಂದು ಆಗಬೇಕು ಅಂತ ದುರಾಸೆ ಏನಾರು ಇರ್ಬೋದು. ಅವ್ರೇನು ಇಂಥವ್ರು ಕಾಂಗ್ರೆಸ್ನ ಭಾಳ ಜನ ಲೀಡರ್ಗಳಿದ್ದಾರೆ, ಅವ್ರನ್ನ ಬಿಟ್ಟಲ್ಲಿ ಇವರಿಗೆಲ್ಲ ಮಾಡೋಕ್ಕಲ್ಲ. ಇವ್ರನ್ನ ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ಸಿದ್ದರಾಮಯ್ಯರನ್ನ ಬಿಟ್ಟು DK ಶಿವಕುಮಾರ್ ಮಾಡಲಿ ಇಂಥ ಬಾಲಿಶ ಹೇಳಿಕೆಗಳೇನಲ್ಲ ಇವತ್ತೇ ನಿಲ್ಲಿಸ್ಬೇಕು. ತಮ್ಮ ಕ್ಷೇತ್ರದಲ್ಲಿ ನೋಡಲಿ, ಅನೇಕ ಜನ ಏನು ಕೆಲಸ ಕಾರ್ಯಗಳು ಮನೆ ಇಲ್ದಲೆ ಈ ಮಳೆ ಬಂದು ಮಳೆ ಬರದೇ ಇದ್ದು ಇಂಥವೆಲ್ಲ ತೊಂದರೆಗಳದಾವೆ. ಅವನ್ನ ಬಗೆಹರ್ಸಕ್ಕೆ ಹೋಗಲಿ. ತಾವು ಹೇಳಿದಾಗೆ ಆ ಫೋನೇ ರಿಸೀವ್ ಮಾಡೋದಿಲ್ಲ. ಆಮೇಲೆ ಇವ್ರು ಹುಟ್ಟಿದ ಹಬ್ಬಕ್ಕೆ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಎಲ್ಲೆಲ್ಲೋ ರೆಸಾರ್ಟ್ನಾಗ ರಾಜಕೀಯ ಮಾಡೋಕ್ಕೆ ಹೋಗ್ತಾರೆ. ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇರ್ತಕ್ಕಂಥ ಇವರು ರಾಜ್ಯ ಮಟ್ಟದ ಒಬ್ಬ ನಾಯಕರ ಬಗ್ಗೆ ಮಾತಾಡ್ತಾರೆ ಅಂದರೆ ಇವ್ರ ಮಟ್ಟ ಏನೈತೆ ಅಂತ ಗೊತ್ತಾಗುತ್ತೆ. ಆದ್ದರಿಂದ ನಾವು ಹೇಳೋದೇನಂದ್ರೆ ಅವ್ರಿಗೊಂದು ಕಿವಿ ಮಾತು. ಅವರು ನಮ್ಮ ಸ್ನೇಹಿತರೆ. ಈಗ ನೀವು MLA ಆಗಿದ್ದೀರಿ, ಬೆಳೀರಿ. ನೀವು ಆ ಮಟ್ಟಕ್ಕೆ ಹೇಳಿಕೆ ಕೊಟ್ಟು ನಿಮ್ಮ ಹೇಳಿಕೆಗೆ ಪ್ರಚಾರ ಆಗ್ತಕ್ಕಂಥ ಮಟ್ಟ ಬಂದಾಗ ನೀವು ಮಾತಾಡಬಾರ್ದಂತಲ್ಲ. ನಿಮಗೆ ಚೇಂಜ್ ಮಾಡೋದೇ ಇದ್ದರೆ ನೀವು ಒಬ್ಬ ಶಾಸಕ ಎಲ್ಲರನ್ನೂ ಕರೆಸಿ ಕೂತ್ಕೊಂಡು ಪಕ್ಷದ ಕಚೇರಿಯಲ್ಲಿ ಮಾತಾಡ್ರಿ. ಸ್ಪಾಟಿಗೆ ಬಣ ರಾಜಕೀಯ ಇಲ್ಲ. CM DCM ಭಾಳ ಅನ್ಯೋನ್ಯವಾಗಿದ್ದಾರೆ. ಬಟ್ ಇವರು ಬಸವರಾಜ್ ಶಿವಗಂಗಾ ತಂದೇನ ನಡೀಲಿ ಅಂತಂದು ಸುಮ್ಮನೆ ಹಿಂಗೆ ಅವ್ರ ಪರವಾಗಿ ಸ್ಟೇಟ್ಮೆಂಟ್ ಕೊಡೋದು ಇದು ಅಲ್ಲದು. ಇದನ್ನು ಮಾಡಬಾರ್ದು. ಹೈಕಮಾಂಡ್ ಐತಿ, ಶಾಸಕಾಂಗ ಪಕ್ಷ ಐತಿ. ಆತ ಏನಾರು ಪ್ರಶ್ನೆ ಮಾಡೋದಾದರೆ ಶಾಸಕಾಂಗ ಪಕ್ಷದಾಗ ಹೋಗಿ ಬಲ ತೋರಿಸಲಿ. ಅದು ಬಿಟ್ಟು ಈ ಬಹಿರಂಗ ಹೇಳಿಕೆ ಕೊಡೋದು ಇದು ಮಾಡೋದು ಥರ ಅಲ್ಲ. ಅವ್ರು ಮಾತಾಡಿದ್ದು ನಾವೆಲ್ಲ ನಾವು ಅಹಿಂದ ಒಕ್ಕೂಟದಿಂದ ಎಲ್ಲರೂ ಸಾಮೂಹಿಕವಾಗಿ ಖಂಡಿಸ್ತೇವೆ. ಅಂದರೆ ಇಡೀ ಅಹಿಂದ ಸಮುದಾಯ ಶಿವಗಂಗಾ ಬಸವರಾಜ್ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದೆ. ಒಂದು ವೇಳೆ ಅವರು ಮಾತಾಡ್ತಿದ್ರೆ ಶಾಸಕಾಂಗ ಸಭೆಯಲ್ಲಿ ಮತ್ತು ಅವರ ಪಕ್ಷದ ವೇದಿಕೆಯಲ್ಲಿ ಮಾತಾಡಲಿ. ಆದರೆ ಬಹಿರಂಗ ಹೇಳಿಕೆಗಳನ್ನು ನೀಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯೂ ಸಹ ಮಾಡೋದಕ್ಕೆ ಇಡೀ ಕುರುಬ ಸಮಾಜ ಈಗ ಮತ್ತು ಅಹಿಂದ ಮುಖಂಡರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕೇಳ್ಕೊಂಬತ್ತೆ ವರದರಾಜ್ ಎಸ್ ನಡ್ಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.